ಸ್ಕಾಲರ್ಶಿಪ್ಗೋಸ್ಕರ ವೇಟ್ ಮಾಡ್ತಾ ಇರೋಂಥ ಸ್ಟೂಡೆಂಟ್ಸ್ಗಳಿಗೆ IDFC ಬ್ಯಾಂಕ್ ಪರಿವರ್ತನಾ ECSS 2025-26 ಈ ಒಂದು ಸಂಸ್ಥೆಯಿಂದ ನಿಮಗೆ ಟೋಟಲ್ ಆಗಿ 75,000 ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ದಾರೆ. ಇದು ಯಾವುದೇ ತರಹದ ಫೇಕ್ ಇನ್ಫಾರ್ಮೇಶನ್ ಅಂತೂ ಅಲ್ಲ. ಸೊ ಅಫಿಷಿಯಲ್ ವೆಬ್ಸೈಟ್ ಇಂದಾನೆ ಇನ್ಫಾರ್ಮೇಶನ್ ನಾನು ಆಕ್ಸೆಸ್ ಮಾಡಿ ಸೊ ನಿಮಗೆ ಹೇಳ್ತಾ ಇದ್ದೇನೆ. ಯಾರೆಲ್ಲ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು ಅಂತ ನೋಡೋದಾದ್ರೆ, ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಅಪ್ ಟು ಮಾಸ್ಟರ್ ಡಿಗ್ರಿ ಓದುವಂತ ಸ್ಟೂಡೆಂಟ್ಸ್ಗಳು ಅಂಡ್ ITI ಡಿಪ್ಲೊಮಾ ಅಂಡ್ ಪ್ರೊಫೆಷನಲ್ ಕೋರ್ಸ್ ಮಾಡ್ತಾ ಇರೋಂಥ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ ಇದಕ್ಕೆ. ಅಂಡ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆ ಅಂತ ನೋಡೋದಾದ್ರೆ, ಮಿನಿಮಮ್ ನಿಮ್ದು 55% ಆಗಿರ್ಬೇಕು. ನಿಮ್ದು ಲಾಸ್ಟ್ ಇಯರ್ ಆನ್ಯುವಲ್ ಇನ್ಕಮ್ ಬಂದು 2,50,000 ರೂಪಾಯಿ ಅದರ ಒಳಗಡೆ ಇರಬೇಕಾಗುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಇದ್ರೆ ಬರಲ್ಲ. ಅಂಡ್ ನಿಮಗೆ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಸೊ ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಂಡ್ ಆಧಾರ್ ಕಾರ್ಡ್ ಪ್ರೂಫ್, ಕಾಲೇಜ್ ಆರ್ ಸ್ಕೂಲ್ ರಿಸಿಪ್ಟ್ ಅಂಡ್ ID ಪ್ರೂಫ್ ಬೇಕಾಗುತ್ತೆ. ಅಂಡ್ ನಿಮ್ದು ಬ್ಯಾಂಕ್ ಪಾಸ್ಬುಕ್, ಇನ್ಕಮ್ ಸರ್ಟಿಫಿಕೇಟ್. ಸೊ ಇಷ್ಟೆಲ್ಲ ಇದ್ರೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದಾಗುತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ PUC ತನಕ ಯಾರೆಲ್ಲ ಸೊ ಅಪ್ಲೈ ಮಾಡ್ತಿರ್ತೀರಾ ಅವ್ರಿಗೆ ಒಂದು ಸಪರೇಟ್ ಲಿಂಕ್ ಇದೆ. ಅಂಡ್ ಬ್ಯಾಚಲರ್ ಡಿಗ್ರಿ ಯಾರೆಲ್ಲ ಅವರು ಅಪ್ಲೈ ಮಾಡ್ತೀರಾ ಅವ್ರಿಗೆ ಒಂದು ಸಪರೇಟ್ ಲಿಂಕ್ ಇದೆ. ಅಂಡ್ ನಿಮ್ಗೆ ಮಾಸ್ಟರ್ ಡಿಗ್ರಿ ಮೇಲೆ ಅಪ್ಲೈ ಮಾಡ್ತಾ ಇರೋರಿಗೆ ಅವ್ರಿಗೆ ಒಂದು ಸಪರೇಟ್ ಲಿಂಕ್ ಇದೆ. ಟೋಟಲ್ ಆಗಿ 3 ಸಪರೇಟ್ ಲಿಂಕ್ ಗಳಿದಾವೆ. ಸೊ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಇದನ್ನ ಪ್ರೊವೈಡ್ ಮಾಡಿರ್ತೀನಿ. ಸೊ ಬಯೋದಲ್ಲಿ ಲಿಂಕ್ ಇದೆ. ಅಂಡ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಅಂಡ್ ಇನ್ನೂ ಏನಾದರೂ ಡೀಟೇಲ್ಸ್ ನಿಮ್ಗೆ ಬೇಕಾದ್ರೆ ಸೊ ಡೈರೆಕ್ಟ್ ಆಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೊ ಏನ್ ಪ್ರಾಬ್ಲಮ್ ಇರುತ್ತೆ ಅದನ್ನ ಕಮೆಂಟ್ ಹಾಕಿ. ಸೊ ಸುಮ್ನೆ ಹಾಯ್ ಅಂತ ಮೆಸೇಜ್ ಹಾಕೋದಕ್ಕೆ ಹೋಗ್ಬಿಡಿ. 30 ಅಕ್ಟೋಬರ್ 2025ಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಟೋಟಲ್ ಆಗಿ ನಿಮ್ಗೆ ಇಷ್ಟು ಟೈಮ್ ಅನ್ನ ಕೊಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ನ ಹಾಕ್ಬಹುದು. ಅಂಡ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಅಕೌಂಟ್ ಅನ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇದೇ ತರಹದ ಎಜುಕೇಶನ್ ಅಪ್ಡೇಟ್ಸ್ ಮತ್ತೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್, ಟೆಕ್ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.